ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಇವಾಗ ನೋಡ್ತಾ ಇರೋದು ನನ್ನ ಮದುವೆ ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ. 2-3 ಮಂತ್ಸ್ ಬ್ಯಾಕಿಂದ ನಾವು ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ ಅದೆಲ್ಲ ಬಿಟ್ಸ್ ಆ್ಯಂಡ್ ಬಿಟ್ಸ್ ವಿಡಿಯೋ ಕವರ್ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ, ಕೇಳಿ. ನಾವು ಇದಕ್ಕಿಂತ ಮುಂಚೆನೇ ಬಂದು ಎಲ್ಲ ವಿಸಿಟ್ ಮಾಡಿ ಪೇ ಮಾಡಿಬಿಟ್ಟು ಹೋಗಿದ್ವಿ. ಇವಾಗ ಪುರೋಹಿತ್ರನ್ನ ಮೀಟ್ ಮಾಡಬೇಕು, ಸೊ ಇಬ್ಬರು ಒಟ್ಟಿಗೆ ಬಂದಿದ್ದೀವಿ. ಅದು ಹಾಲು, ಈ ಕಡೆ ಗ್ರೌಂಡು, ಇಲ್ಲೂ ಗ್ರೌಂಡ್ ಐತೆ, ಇಲ್ಲ ಗ್ರೌಂಡ್ ಇದು ನಾನು ಹೇಳಿ. ಸೊ ಎಲ್ಲಿ ಕೊಡ್ತಾರೆ ಗೊತ್ತಿಲ್ಲ, ಹೇಳೋಣ. ಫಸ್ಟ್ ಅವೇನು ಮೀಟ್ ಮಾಡ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ. ಮುಂದೆ ಮುಂದೆ ಹಾಕಿಲ್ಲ, ಚೆನ್ನಾಗಿ ನಮ್ದು ರೈಟೋ ಲೆಫ್ಟೋ ಗೊತ್ತಿಲ್ಲ. ಈ ಕಡೆ ಟಮಟೆ ಹೊಡಿತಾರಲ್ಲ ಅವ್ರು ಏನಂತಾರದು, ವಾಲ್ಗ ಟಮಟೆ ಅಂತೆ. ಸೇಮ್ ಮೆಜರ್ಮೆಂಟಲ್ಲಿ ಈ ಕಡೆ ಮಾಡ್ಕೊಂಡು ಸ್ಟೇಜ್ ಹಾಕೊಳ್ಳೋಕೆ ಎಕ್ಸ್ಟ್ರಾ ತಗೋತಾರೆ. ಸ್ಟೇಜು ಸ್ಟೇಜ್ ಸಪ್ರೇಟ್ ಹಾಕ್ಸ್ಕೋಬೇಕು ನಾವು. ಸ್ಟೇಜಿಂಗ್ ಇಲ್ಲ ಹಿಂಗಾರು ಮಾಡಿಕೊಂಡು ಸ್ಟೇಜ್ ಒಂದು ಕಡೆ ಹಾಕ್ಕೊಬಿಟ್ಟು ಈ ಕಡೆ ಒಂದು ಹಾಕ್ಬೇಕು. ಲಕ್ಷ್ಮೀಕಾಂತ ದೇವಸ್ಥಾನ ಪೀಸ್ಫುಲ್ ಆಗೈತಲ್ಲ ಪ್ಲೇಸು. ಸೊ 5001 ಕಾಸ್ಟ್ ಆಗಿದೆ ನಮಗೆ. ಗರ್ಭಗುಡಿ ಲೆಫ್ಟ್ ಆ್ಯಂಡ್ ರೈಟಲ್ಲಿ ಸ್ಪೇಸ್ ಇದೆಯಲ್ಲ, ಈ ಜಾಗದಲ್ಲಿ ಮದುವೆ ಶಾಸ್ತ್ರಗಳು ನಡೆಯುತ್ತೆ. ಅಲ್ಲಿ ಕೆಳಗಡೆ ಧಾರೆ ನಡೆಯುತ್ತೆ. ಅಷ್ಟೊತ್ತು ಹೋಗಿದ್ರು ಇನ್ನೂ ಫೋನ್ ಬಂದಿಲ್ಲ ಅಂತ ಅನ್ಕೋತಿದ್ದೀನಿ. ನೀವು ಚುರುಮುರಿ ತಿನ್ನೋರಲ್ಲಿ ಬಿಸಿ ಆಗಿದ್ದೀರಾ, ಡೌ ಮಾಡಬೇಡಿ. ನಾನು ಅಷ್ಟೊಂದು ತಿರ್ಗಾಡ್ದೆ ಬಾಯಾರ ಆಡೋವಂತ ತಗೊಬಂದ. ಒಳಗೆ ಬಂದಿದ್ರೆ ನೀವು ಕೇಳಿಸ್ಕೋದಾಯಿತು. 3 ಹೊತ್ತು ನಾನ್ ವೆಜ್ ತಿಂತಿರಲ್ಲ, ಗೊತ್ತಾಗಲ್ವ ನಿಮ್ಗೆ ದೇವಸ್ಥಾನಕ್ಕೆ ಬರುವಾಗ ತಿನ್ನಬಾರ್ದು ಅಂತ? ತಿನ್ನಬೇಕು. ಚೆನ್ನಾಗಿದೆ ಪ್ಲೇಸ್, ಪೀಸ್ಫುಲ್ ಆಗೈತಲ್ಲ, ಅಷ್ಟು ನೆಮ್ಮದಿಯಾಗಿ. ಹೋಗ್ಬೇಕು ಬಕ್ಕ, ಮದುವೆ ಇನ್ನು 24 ತಾರೀಕು ಈ ತಿಂಗಳಲ್ಲ, ಇನ್ನೂ 2 ತಿಂಗಳು. ಬನ್ನಿ ಆಯಿತು. ಈಗ ಶಾಪಿಂಗ್ ಟೈಮ್. ನಾನು ಒಂದು ಸ್ಪೆಸಿಫಿಕ್ ಆಗಿ ಇದೇ ರೀತಿ ಸ್ಯಾರಿ ಬೇಕು ಅಂತ ಅಂದ್ಬಿಟ್ಟು ರೆಫರೆನ್ಸ್ ಇಟ್ಕೊಂಡಿದ್ದೆ. ಸೊ ಅಲ್ಲಿ ಹೋಗಿ 5,000 to 10,000 ಒಳಗಡೆ ನೋಡೋಣ ಅಂತಂದಾಗ ಆ ಥರ ಕಾಂಟ್ರಾಸ್ಟ್ ಇರೋ ಸಿಗಲಿಲ್ಲ, ಬೇರೆ ಕಾಂಟ್ರಾಸ್ಟ್ ಸಿಗ್ತಿತ್ತು. ಸೊ ಬಜೆಟ್ನಲ್ಲಿ ಹೋದಾಗ ನನಗೆ ಆ್ಯಸ್ ಇಟ್ ಈಸ್ ಸೇಮ್ ಅದೇ ಥರ ಸ್ಯಾರಿ ಸಿಕ್ತು. ಸೊ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೋ ಇಲ್ಲೋ ಅಂತ ಡೌಟ್ ಇರುತ್ತಲ್ಲ, ಅವರಿಗೆ ಇದೇ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ಸ್ಯಾರಿ ಬಂದು ಅರೌಂಡ್ 15,000 ಆಗಿತ್ತು. ನಮ್ಮ ಅಕ್ಕನ ಮದುವೆ, ನನ್ನ ಫ್ರೆಂಡ್ ಮದುವೆ, ಸುಮಾರಷ್ಟು ಫಂಕ್ಷನ್ಗಳಿಗೆ ನಾನು ಸೆಂದಿಲ್ಗೆ ಹೋಗಿ ಸ್ಯಾರಿ ತೊಗೊಳ್ತೀನಿ. ಅಲ್ಲಿ ಕಲೆಕ್ಷನ್ಸು ತುಂಬ ಚೆನ್ನಾಗಿರುತ್ತೆ, ಹಾಗೆ ಪ್ರೈಸು ನಮಗೆ ಇಷ್ಟ ಆಗೋ ಥರನೇ ಇರುತ್ತೆ. ಹಾಗೆ ಅಲ್ಲಿ ತೋರಿಸೋರು ಕೂಡ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತಾರೆ ಯಾವ ಸೂಟ್ ಆಗುತ್ತೆ ಅಂತ. ಸೊ ನನಗೆ ಆ ಶಾಪ್ ಬೆಸ್ಟ್ ಅಂತಲೇ ಹೇಳ್ತೀನಿ. ಸೊ ಅಲ್ಲಿಂದ ನೆಕ್ಸ್ಟು ಇವಾಗ ಸುಮಂಗಲಿಗೆ ಬಂದಿದ್ದೀವಿ. ಸೊ ಫ್ಯಾಮಿಲಿಗೆ ಎಲ್ಲರಿಗೂ ತೊಗೋಬೇಕಾಗಿತ್ತಲ್ಲ, ಸೊ ಇಲ್ಲಿ ಸುಮಂಗಲಿ ಸಿಲ್ಕ್ಸಿಗೆ ಬಂದು ಇಲ್ಲೂ ಒಂದಷ್ಟು ಬಟ್ಟೆ ತೊಗೊಂಡು, ನೆಕ್ಸ್ಟ್ ಹುಡುಗನಿಗೆ ಧಾರೆ ಬಟ್ಟೆ ತೊಗೊಂಡು, ಅಲ್ಲಿಂದ ಮತ್ತೆ ಸೆಂದಿಲ್ಗೆ ಹೋಗಿ ಅವ್ರನ್ನೆಲ್ಲ ಡ್ರಾಪ್ ಮಾಡಿಬಿಟ್ಟು ಮತ್ತೆ ಸೆಂದಿಲ್ಗೆ ಹೋಗಿ ನನ್ನ ಫ್ರೆಂಡಿಗೆ ಸ್ಯಾರಿ ತೊಗೊಳ್ಳೋಣ ಅಂತ ತೊಗೊಳ್ತಾ ಇದ್ದೀವಿ. ಇವಾಗ ನಿಮ್ಮ ಡಿಸೈಡ್ ಮೇಲೆ ಡಿಸೈಡ್ ಮಾಡ್ತೀನಿ. ಕರೆಕ್ಟಾಗಿ ಹೇಳು. ಕಲರ್ ಚೆನ್ನಾಗಿ ಕಾಣಿಸುತ್ತಾ ಇದೆಯಾ? ನಿಮ್ಗೆ ಯಾವ ಕಲರ್ ಇಷ್ಟ? ನಿಮ್ಗಲ್ಲ ಅವ್ರಿಗೆ ಕೊಡುತ್ತೆ. ನಿಮ್ಗೆ ಯಾವ ಇಷ್ಟ ಇದೆ? ಗೊತ್ತಾ ಯಾವ ಮಾಡಿಸು ಕೊಡ್ಬೇಕು ತಾನೆ ಆಂಟಿ ಅವಳು. ಇದನ್ನು ಅಪ್ಲೋಡ್ ಮಾಡ್ಬಿಟ್ಟಿದ್ದೀನಿ. ವಿಚಾರ ಕೊಡು, ಇವಾಗ ಕೊಡು ಅಂತ. ಹೆಂಗೆ ಅನಿಸ್ತದೆ ಸ್ಯಾರಿ ಶಾಪಿಂಗು? ಬಜೆಟ್ ಎಲ್ಲ ಮೀರೋಗಿದೆ ಅಂತಲ್ಲ. ಫೋನ್ ಪೇ ಆಯ್ತಾ?
ಇದಕ್ಕೆ ವರ್ಕ್ ಮಾಡಿస్తే ಸುಮ್ಮನೆ ಶೇಪ್ ಕೊಟ್ಟು ಹಸ್ರೆ ಉಡಬೇಕು, ತಾಯಿ ಮನೆಯದೇ ಉಡಬೇಕು. ತೋರಿಸಿ ಗ್ರೀನು ಟಾಪಲ್ಲಿ ಇದೆಯಲ್ಲ, ಏನು ಉಡಬೇಕು? ತಾಯಿ ಮನೆ ಸೀರೆನೇ ಉಡಬೇಕು ಸತ್ಯನಾರಾಯಣ ಪೂಜೆಗೆ. ಅದು ಚೆನ್ನಾಗಿಲ್ಲ, ಅಜ್ಜಿ ಥರ ಐತೆ. ಚೆನ್ನಾಗಿಲ್ಲ, ಅದೇ ಚೆನ್ನಾಗೈತೆ. ಎಲ್ಲ ನೋಡಿದ್ದೀನಿ ನಿನ್ನ ಎಂಗೇಜ್ಮೆಂಟ್ ಸೀರೆ ಸೇಮ್. ಅಮ್ಮ ಅದಕ್ಕೂ ತುಂಬ ಡಿಫ್ರೆನ್ಸ್ ಐತೆ. ಕಲ್ಲರ್ ಚೇಂಜು, ಲೈನ್ಸ್ ಚೇಂಜು, ಮತ್ತು ಅದು ಪ್ಯೂರ್ ರೇಷ್ಮೆ ಥರ. ಬಟ್ ಸಿಲ್ಕ್ ಈ ಕಲರ್ ಇತ್ತು ನಿನ್ನ ಸೀರೆಯಲ್ಲಿ. ಇಷ್ಟ ಆಯ್ತಲ್ಲ, ಗ್ರ್ಯಾಂಡಾಗಿ ಕಾಣಬೇಕು ನೀನು. ಅವತ್ತಿನ ದಿನನೇ ನಾವು ಕಂಪ್ಲೀಟ್ ಇಬ್ಬರು ಫ್ಯಾಮಿಲಿಗೂ ಎಲ್ಲ ತೊಗೊಂಡ್ವಿ. ಅಜ್ಜಿ ಬಂದಿರಲಿಲ್ಲ, ಸೊ ಇವಾಗ ಬಂದಿದ್ದಾರೆ. ಅವ್ರ ಜೊತೆ ಮತ್ತೆ ಶಾಪಿಂಗ್ ಬಂದಿದ್ದೀವಿ. ಎಗೇನ್ ಸೆಂದಿಲ್. ಸ್ಯಾರಿ ಶಾಪಿಂಗ್ ಮುಗಿಸ್ಕೊಂಡು ನಾವು ನವಕಾರ್ ಜ್ಯುವೆಲರ್ಸ್ಗೆ ಹೋಗ್ತಾ ಇದ್ದೀವಿ, ನಮ್ಮ ಫೇವ್ರೆಟ್ ಜ್ಯುವೆಲರ್ ಶಾಪ್. ಸೊ ನಾವು ಚೈನ್ ಮಾಡಕ್ಕೆ ಕೊಟ್ಟಿದ್ವಿ ಹುಡುಗನಿಗೆ, ಸೊ ಅದು ರೆಡಿ ಆಗಿದೆ ಅಂತ ಕಾಲ್ ಮಾಡಿದ್ರು. ಸೊ ಇವಾಗ ಕಲೆಕ್ಟ್ ಮಾಡ್ಕೊಡ್ತಿದ್ದೀವಿ. ತಗೊಳ್ಳಿ ಸರ್. ಇದ್ರಲ್ಲಿ ಅಷ್ಟು ಕಾಣಲ್ಲ. ಇನ್ನು ಓಪನ್ ಮಾಡಬಾರ್ದು, ಸೈಡಿಗೆ ಬೆಂಡ್ ಮಾಡಬೇಕು. ಕಟ್ ಆಗ್ಬಿಡ್ತು. ಕ್ರಾಸ್ ಆದರೆ ನೀವು 50 ಸತಿ ಮಾಡಿದ್ರು ಏನಾಗಲ್ಲ, ಕಟ್ ಆಗಲ್ಲ. ಹಿಂಗೆ ಹಿಡಿದ್ರೆ ಕಟ್ ಆಗ್ಬಿಡ್ತು. ಈಗ 5 ಸತಿ ಮಾಡಿದ್ರು ಕಟ್ ಆಗತ್ತೆ, 5 ಸತಿ ಮಾಡಿದ್ರು ಕಟ್ ಆಗಲ್ಲ. ಹೊಸ ವಿಷಯ, ನಮಗೂ ಗೊತ್ತಿರಲಿಲ್ಲ ಅದು. ಹಿಂದೆ ಹೋಗಿ ಟೀ ಶರ್ಟ್ ಹಾಕೊಂಡ್ರೆ ಕಾಣುತ್ತಾ? ಟೀ ಶರ್ಟ್ ಹಾಕೊಂಡ್ರೆ ಕಾಣುತ್ತೆ, ಈ ಶರ್ಟ್ಗಳಿಗೆಲ್ಲ ಕಾಣುತ್ತೆ. ಕಲರ್ ಇರೋದಕ್ಕೆ ಕಾಣಲ್ಲ. ಹಚ್ಚಿದ್ದೆ ಎಲ್ಲರೂ ಪಾನಿಪುರಿ ತಿನ್ನಲ್ಲ, ಅಂದರೆ ಬಾಯಿ ಫುಲ್ ಹಿಂಗೆ ಹಾಕ್ಬೇಕು ಅಂತ. ಅಜ್ಜಿ ನೋಡಿ ಎಷ್ಟು ಚೆನ್ನಾಗಿ ತಿಂತದೆ. ಬಿಸಿ ಐತೆ ತುಂಬ ಇದು. ನಾವೀಗ ನಮ್ಮ ಹುಡುಗಂಗೆ ಬಟ್ಟೆ ತೊಗೊಂಡು ಹಾಗೆ ಕಪಲ್ ವಾಚ್, ಇನ್ನು ಚಪ್ಪಲ್, ಹಾಗೆ ಸುಮಾರಷ್ಟು ಐಟಮ್ ಲಿಸ್ಟಲ್ಲಿ ಇಟ್ಕೊಂಡು ಸೊ ಸಿಟಿಗೆ ಹೋಗ್ತಾ ಇದ್ದೀವಿ. ನೋಡಿ ಏನೇನೆಲ್ಲ ತಗೊಳ್ತಿದ್ದೀವಿ ಅಂತ. ಹ್ಞೂ, ನನಗೂ ಲೂಸು, ತುಂಬ ಲೂಸು. ನಿಮಗೂ ಲೂಸಾ? ಫಸ್ಟ್ ನಿಮ್ಮದು ಲೂಸ್, ಅದು ಈ ಕಡೆ ಹಿಂದೆಗಡೆ ಕಲ್ಲು. ಆ್ಯಲನ್ ಸೋಲಿ ಎಲ್ಲಿದೆಯಪ್ಪ? ಜಾಕಿ US ಪೋಲೋ, ಐ ಥಿಂಕ್ ಅಲ್ಲಿ ಮುಂದೆಗಡೆ ರೈಟ್ ಸೈಡಲ್ಲಿ ಒಂದಿದೆ, ಅದೇನಾ ಅಂತ. ಸಾರಿ ಅಲ್ಲ, ಅದು ಬೇರೆ. ಇಲ್ಲ, ಪಾರ್ಕ್ ಅವೆನ್ಯೂ ಅದು. ಪಾರ್ಕ್ ವೆನ್ಯೂ ಚೆನ್ನಾಗಿರುತ್ತೆ. ಅದು ಪೂಮಾ ಮುಂದೆನೇ ಅನಿಸುತ್ತೆ. ಹಿಂದೆ ಅಂದರೆ ಮುಂದೆ ನಾವು ಪ್ಲಾನ್ ಮಾಡ್ಕೊಬನ್ನಿ ಅಷ್ಟೇ. ಟೆಕ್ನೋ ಸ್ಪೋರ್ಟ್ಸ್ ಅಷ್ಟು ಟಿ ಶರ್ಟ್ಗಳು ತೊಗೋಬೇಕು ನಿಮಗೆ. ಆಮೇಲೆ ಹೆಲೆನ್ ಸೊಲ್ಲಿಯಲ್ಲಿ ಮುಂದೆ ರೈಟೋ ಲೆಫ್ಟೋ ಎಲ್ಲೋ ಇರಬೇಕು. ನಾನು ಇದೇ ರೋಡಲ್ಲಿ ಬರುವಾಗ ಎಷ್ಟೊಂದು ಸತಿ ನೋಡಿದ್ದೀನಿ, ಬಟ್ ಇವಾಗ ನನಗೆ ನೆನಪಾಗ್ತಿಲ್ಲ. ಇಲ್ಲ, ಹೆಲೆನ್ ಸೊಲ್ಲಿ ಇಲ್ಲೇ ಹಿಡ್ಕೊಂಡು ನಾವೆಲ್ಲ ಹುಡುಕ್ತಾ ಇದೀವಿ. ಅದು ಕನ್ಸ್ಟ್ರಕ್ಷನ್ ಆಗ್ತೈತಲ್ಲ ಇಲ್ಲೇ. ಸೋ ಸ್ಯಾಡ್. ಬೇರೆ ಟ್ರೈ ಮಾಡ್ತೀರಾ? ಫಾರ್ಮಲ್ಸ್ ತೊಗೊಳಕ್ಕೆ ಅಂತ ಅಲೆನ್ ಸೋಲಿಗೆ ಬಂದ್ವಿ. ಸೊ ಅನ್ಫಾರ್ಚುನೇಟ್ಲಿ ಅದು ಓಪನ್ ಇರಲಿಲ್ಲ. ಸೊ ಇವಾಗ ಕುವೆಂಪು ನಗರಲ್ಲಿ ಒಂದು ಅರೋಮಾ ಬೇಕ್ರಿ ಓಪನ್ ಆಗಿದೆ. ಸೊ ಅದಕ್ಕೆ ವಿಸಿಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ.
ಇದೆಲ್ಲ ನಡೆದಿದ್ದು ಕ್ರಿಸ್ಮಸ್ ಟೈಮ್ನಲ್ಲಿ. ಆಲ್ರೆಡಿ ನಾನು ಕೆಲವೊಂದಿಷ್ಟು ಶಾರ್ಟ್ಸ್ ವೀಡಿಯೋಗಳನ್ನ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಹಾಕಿದ್ದೀನಿ. ನೀವು ಇನ್ನೂ ಯಾರು ಫಾಲೋ ಮಾಡ್ತಿಲ್ಲ ಅಂದರೆ ಪ್ಲೀಸ್ ಹೋಗಿ ಫಾಲೋ ಮಾಡಿ, ಚೆಕ್ಔಟ್ ಮಾಡಿ. ನನ್ನ ಕಾಲು ಹೋಗಿಸ್ಬಿಡ್ತೀಯ ಬಿಡು. ಆಯ್ತದಲ್ಲ ಬಿಡು, ಇದೇ ಇರಲಿ ಬಿಡು. ಅದು ಪಿಲ್ಲಿ, ಅದನ್ನ ಹಾಕು. ಪಿಲ್ಲಿ ತೋರಿಸು. ಇದು ನೀವೇನಂತೀರಾ ಇದನ್ನ? ಪಿಲ್ಲಿನೇನಾ? ನಾನು ಬರೀ ತೆಲುಗಲ್ಲಿ ಮಾತ್ರ ಪಿಲ್ಲಿ ಅನ್ನೋದು ಅಂದ್ಕೊಂಡೆ. ಟೈಟ್ ಮಾಡಬೇಕು. ಪಕ್ಕದ ಬೆರಳಿಗೆ ಹಾಕಮ್ಮ. ಅದ ಪ್ರೆಸ್ ಮಾಡ್ಕೊಳ್ಳೋದು ಅಷ್ಟೇ ಅಲ್ವಾ? ಕಾಲು ಇನ್ನೂ ದಪ್ಪ ಇದ್ರು ನಡೀತದೆ, ಸಣ್ಣ ಇದ್ರು ನಡಿ, ಅದೇನಿಲ್ಲ. ಡಿಸೈನ್ ನೋಡ್ಬೇಕು ಅಷ್ಟೇ. ಹಂಪ್ ಬಿಡೋದೊಡವ. ನನ್ನ ಮದುವೆಗೆ ರೆಂಟೆಡ್ ಜ್ಯುವೆಲರಿ ತೊಗೊಂಡಿದ್ದು ಮಾರ್ಕೆಟ್ ಹತ್ರ SBI ಬ್ಯಾಂಕ್ ಆಪೋಸಿಟ್ ಪವಿತ್ರ ಫ್ಯಾಷನ್ ಜ್ಯುವೆಲರ್ಸ್ ಅಂತ ಇದೆ. ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ನಾನು ಟ್ಯಾಗ್ ಮಾಡಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಕಲೆಕ್ಷನ್ ತುಂಬ ಚೆನ್ನಾಗಿದೆ. ಫೈನಲಿ ನಮ್ಮ ವೆಡ್ಡಿಂಗ್ ಕಾರ್ಡ್ ಬಂದಿದೆ. ಮನೆ ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ಇವಾಗ ಕಾರ್ಡ್ಗೆ ಅರಿಶಿನ ಕುಂಕುಮ ಹಚ್ತಾ ಇದ್ದೀವಿ. ನೀನು ಬರೋದೇ ಇಲ್ಲ ಕಣ್ ಬಾರೋ. ಮದುವೆ ಬತ್ತೀಯ ಮಗನೇ ನೀನು? ಕೈಯಲ್ಲಿ ಇಟ್ಕೋಬೇಕು. ಹಿಂಗೆ ಹಂಗೆ ಗುಡ್ ಬಾಯ್. ಏನು ಬೇಕು? ಬ್ಲೌಸ್ ಸ್ಟಿಚಿಂಗ್ ಟೈಮ್ ಆ್ಯಸ್ ಯೂಶುವಲ್ ನಾವು ಮೀನಾ ಬಜಾರ್ನಲ್ಲೇ ಮಾಡಿಸೋದು. ಸೊ ಈಗ ಅದೇ ಶಾಪಿಗೆ ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಬ್ಲೌಸು ಸ್ಟಿಚಿಂಗ್ ಮಾಡಿಸ್ಬೇಕಾಗಿತ್ತು, ವರ್ಕ್ ಮಾಡಿಸ್ಬೇಕಾಗಿತ್ತು. ಸೊ ನಮ್ಮ ರೆಗ್ಯುಲರ್ ಶಾಪ್ಗೆ ಹೋಗಿ ನನಗೆ ಸ್ಪೆಸಿಫಿಕ್ಕಾಗಿ ಇದೇ ರೀತಿ ಡಿಸೈನ್ಸ್ ಬೇಕು ಮತ್ತು ಸ್ಯಾರಿಗೆ ಲೇಸ್ ಹಾಕ್ಸ್ಬೇಕು ಅಂತ ಇದ್ದೆ. ಸೊ ಅದನ್ನೆಲ್ಲ ಸೆಲೆಕ್ಟ್ ಮಾಡಿ ಕೊಟ್ಟು ಬಂದ್ವಿ. ಮದುವೆ ಬ್ಯುಸಿ ಇರೋದ್ರಿಂದ ತುಂಬ ದಿನಗಳ ಆದಮೇಲೆ ನನ್ನ ಫ್ರೆಂಡ್ನ ಮೀಟ್ ಮಾಡಿದೆ. ಸೊ ಹೊರಗಡೆ ಹೋಗಿ ಮಸಾಲೆ ಪುರಿ ತಿಂದ್ಕೊಂಡು ಹಾಗೆ ಅವ್ರ ಮನೆಗೆ ಹೋಗಿ ಇನ್ವಿಟೇಷನ್ ಕಾರ್ಡ್ ಕೊಟ್ಬಿಟ್ಟು ಬಂದೆ. ಕೊಡು ಸೆಕೆಂಡ್, ಕೊಡು ಕೊಡು ಸೆಕೆಂಡ್. ಇದು ನೀವು ಆಲ್ರೆಡಿ ನೋಡಿರೋ ಹಾಗೆ ನಾವು ಬ್ಲೂ ಲಗೂನ್ ರೆಸಾರ್ಟ್ಗೆ ಹೋಗಿದ್ವಿ. ಸೊ ಅಲ್ಲಿ ನನ್ನ ಬ್ರೈಡ್ ಟು ಬಿ ಸೆಲೆಬ್ರೇಟ್ ಮಾಡಿದರು. ಸೊ ಅಲ್ಲೆಲ್ಲ ಫುಲ್ ಫನ್ನಾಗಿ ಎಂಜಾಯ್ ಮಾಡಿಕೊಂಡು ಬಂದ್ವಿ. ನೀವಿನ್ನೂ ನನ್ನ ಬ್ಲೂ ಲಗೂನ್ ರೆಸಾರ್ಟ್ ಬ್ಲಾಗ್ ನೋಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ಕಂಟಿನ್ಯೂ ನಮ್ಮ ಸ್ಕೂಲ್ನಲ್ಲೂ ಬ್ಯಾಚುಲರಿಟಿ ಲೈಕ್ ಬ್ರೈಡ್ ಟು ಬಿ ಸೆಲೆಬ್ರೇಟ್ ಮಾಡಿದರು. ಅದು ತುಂಬಾ ಸ್ಪೆಷಲ್ ಆಗಿತ್ತು, ನನಗೆ ತುಂಬ ಚೆನ್ನಾಗಿತ್ತು. ಇದು January 17th ನಮ್ಮ ಅಕ್ಕ ಭಾವ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಮನೆಗೆ ಕರೆಸಿ ಕೇಕೆಲ್ಲ ಕಟ್ ಮಾಡಿ ಅವ್ರಿಗೊಂದಷ್ಟು ಗಿಫ್ಟ್ ಕೊಟ್ಬಿಟ್ಟು ಅಲ್ಲಿಂದ ನಾವು ಸಿಟಿಗೆ ಹೋಗ್ತಿದ್ದೀವಿ. ಮೈಲು ಬೇಕು ಅವನು ಕೊಡು ಅಂತ ಕೇಳ್ತವ್ನು. ತಿನ್ಸು ಇನ್ನೊಂದು ಪೀಸು ತಿನ್ನು. ಕುದುರೆ ಇನ್ನೊಂದು ಏನಿದು ಗಿಫ್ಟು? ತಳ ಈ ಕಡೆ ಬರ್. ಬಾ ಇಲ್ಲಿ ಬಾ, ಹೋಗಲಿ. ಲೋಟ ನಿನ್ಗಲ್ಲ, ಅದು ಬಾವಂಗದು ಹಾಲು ಕುಡಿಯೋಕ್ಕೆ. ಚೆನ್ನಾಯ್ತಲ್ಲ ನಂದು. ತೆಗ್ದ್ಬಿಡಮ್ಮ. ರಮ್ಯ, ನಿನ್ನ ಪ್ರೀ ವೆಡ್ಡಿಂಗ್ ನಡೆದಿರೋ ಜಾಗ ನಂಗೆ ಅದೇ ನೆನಪಾಗುತ್ತೆ. ಇದು ಅಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ದೇ ನೆನಪಾಗುತ್ತೆ. ಇಲ್ಲಿ ಬಂದು ಈ ಮಾರ್ಕೆಟಲ್ಲಿ ಯಾವ ರೇಂಜ್ ಪೋಸ್ ಎಲ್ಲ ಕೊಟ್ಕೊಂಡು ಅವಾಗ ಯಾರು ಜನ ಇರಲಿಲ್ಲ. ಯಾರು ಇಲ್ಲ. ನಾನಿಲ್ಲಿ ಮದುವೆ ಹಾರಗಳು ಆರ್ಡರ್ ಕೊಡ್ಲಿಕ್ಕೆ ಬಂದೆ. ಹಾಗೆ ನಮ್ಮ ಅಕ್ಕ ಬಾವಂಗೆ ಸರ್ಪ್ರೈಸ್ ಮಾಡಲಿಕ್ಕೋಸ್ಕರ ಆ್ಯನಿವರ್ಸರಿ ಅಲ್ವಾ, ಸೊ ಫ್ಲವರ್ ಬೊಕ್ಕೆ ಮಾಡ್ಕೊಂಡು ಬಾ ಅಂತ ಹೇಳಿದ್ಲು. ಸೊ ಮಾಡಿಸ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀನಿ. ನಾವಿಲ್ಲಿ ಬಂದವ್ರಿಗೆ ತಾಂಬೂಲಕ್ಕೆ ಏನು ಕೊಡೋದು ಅಂತ ಥಿಂಕಿಂಗಲ್ಲಿದ್ದಾಗ ಫ್ರೂಟ್ಸ್ ಎಲ್ಲ ಏನಿಗೆ ಕೊಡೋದು ಅಂತ ಅಂದ್ಬಿಟ್ಟು ಈ ಸತಿ ಡಿಫ್ರೆಂಟಾಗಿ ಒಂದು ಸ್ಮಾಲ್ ಪ್ಲೇಟ್ನ ಕೊಟ್ವಿ. ಎಗೇನ್ ಬ್ರೈಡ್ ಟು ಬಿ ನನಗೆ ಹೆಂಡ್ ಆಗ್ತಾನೆ ಇಲ್ಲ. ಬರ್ತ್ಡೇಗೂ ಇಷ್ಟು ಕೇಕ್ ಕಟ್ ಮಾಡಿಲ್ಲ ನಾನು ಈ ಸತಿ, ಬಟ್ ಬ್ರೈಡ್ ಟು ಬಿಗೆ ಇದು 3rd ಕೇಕ್. ನನ್ನ ಫ್ರೆಂಡು ದೇವಿಕಾ ನಮ್ಮ ಅಕ್ಕನ ಮನೆಗೆ ಬಂದು ಸರ್ಪ್ರೈಸ್ ಆಗಿ ನನ್ನ ಗೊತ್ತಿಲ್ಲದೆ ಏನೋ ರೀಸನ್ ಹೇಳಿಸ್ಕೊಂಡು ಕರ್ಕೊಂಡು ಹೋಗಿದ್ರು. ಸೊ ಅಲ್ಲೋದ್ರೆ ಒಂದು ಬಿಗ್ ಸರ್ಪ್ರೈಸ್ ಆಯಿತು. ಅವಳು ಕೇಕ್ ತಂದು ಕಟ್ ಮಾಡಿ ಚಾಕ್ಲೇಟ್ ಎಲ್ಲ ಕೊಟ್ಟು ಒಂದು ಸ್ವಲ್ಪ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಹೋದ್ಲು.
ಹೇಳಿದ್ರೆ ನಾನು ವ್ಲಾಗ್ ಆದ್ರೂ ಸರ್ಪ್ರೈಸ್ ಮಾಡಿಸ್ತಿದ್ನಲ್ಲೇ. ಎಂಥ ಕಂಟೆಂಟ್ ಮಿಸ್ ಆಯಿತು. ಏನು ಕಂಟೆಂಟ್. ನಾಳೆ ನಮ್ಮಿಬ್ಬರು ಫ್ಯಾಮಿಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಲಗ್ನದ ಕಾಯಿ ಈಸ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ಹಿಂದಿನ ದಿನ ಫ್ರೂಟ್ಸು ಮತ್ತು ಫ್ಲವರ್ಸ್ ಎಲ್ಲ ಸ್ವೀಟ್ಸ್ ಎಲ್ಲ ತೊಗೊಳಕ್ಕೆ ಅಂತ ಮಾರ್ಕೆಟ್ಗೆ ಹೋಗಿದ್ವಿ. ಇದೇ ಜಾಗ ಇನ್ನು ಕೆಲವೇ 4 ದಿನಗಳಲ್ಲಿ ಫುಲ್ ಮದುವೆ ನಡೀತಾ ಇರುತ್ತೆ ನಮ್ಮದು. ಏನಂತೆ ರಿಸೆಪ್ಷನ್ಗೆ ಎಲ್ಲಿ ಅಲ್ಲೇನು ಇಲ್ಲ ಶಾಮಿಯಾನ ಎಲ್ಲ ಹಾಕ್ಬಿಟ್ಟು ಸ್ಟೇಜ್ ಹಾಕ್ಬಿಟ್ಟು. ದೇವಸ್ಥಾನ ತುಂಬ ಪೀಸ್ಫುಲ್ ಆಗಿದೆ, ಹಾಗೆ ಸೈಲೆಂಟ್ ಆಗಿದೆ. ಇಲ್ಲಿ ಮದುವೆ ಆಗೋರು ತುಂಬ ಲಕ್ಕಿನೇ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬಾ ಚೆನ್ನಾಗಿದೆ. ಹಾಗೆ ನಮ್ಮ ಮದುವೆ ಹೇಗೆ ನಡೀತು ಏನು ಎತ್ತ ಎಲ್ಲ ತಿಳ್ಕೊಬೇಕು ಅಂದರೆ ನನ್ನ ಅಪ್ಕಮಿಂಗ್ ವ್ಲಾಗ್ಸ್ನ ಮಿಸ್ ಮಾಡ್ದೇ ನೋಡಿ. ಸೊ ಒಂದು ಪ್ರಾಬ್ಲಮ್ ಆಗಿತ್ತು, ಅದು ಏನು ಯಾಕೆ ಹೇಗೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಪೂರ್ತಿ ವಿಡಿಯೋ ನೋಡಿ, ಹಾಗೆ ನೆಕ್ಸ್ಟ್ ವ್ಲಾಗ್ ಕೂಡ ನೋಡಿ. ಇದು ನೋಡಿ ಓ ಆಯಿತು. ಹಾಂ ನೋಡಿ ಸಕ್ಕದಾಗಿ ಹೊಡೆದಿದ್ದೀನಿ. ನೋಡ್ದಿಲ್ವಾ? ನಾನು ಚಿಕ್ಕದಾಗಿ ಬಂದ್ಬಿಟ್ಟು ಕರೆಕ್ಟಾಗಿ ಬಂದು ನೀರೆಲ್ಲ ಹಾರಿಸ್ತವ್ರೆ. ಸಾನ್ನಿಧ್ಯದಲ್ಲಿ ಭಗವಂತನ ಸಾನ್ನಿಧ್ಯದಲ್ಲಿ ಈ ಪತ್ರದ ಮೂಲಕ ಒಪ್ಪಿಗೆಯನ್ನು ಸೊ ಇಟ್ಸ್ ಆಲ್ ರೆಡಿ ಫಾರ್ ಮೈ ವೆಡ್ಡಿಂಗ್. ಇವಾಗ ನಾನು ಮೆಹಂದಿ ಹಾಕಿಸ್ಕೊಳ್ತಾ ಇದ್ದೀನಿ. ನಾವು ಮೆಹಂದಿ ಅವ್ರನ್ನ ಕರೆಸಿದ್ದು ಅರಸು ರೋಡಲ್ಲಿ ಇರ್ತಾರಲ್ಲ ಅವ್ರನ್ನೇ ಬುಕ್ ಮಾಡ್ಕೊಂಡಿದ್ವಿ. ಸೊ ನನಗೆ ಪರ್ಟಿಕ್ಯುಲರ್ ಒಂದು ಥೀಮ್ ಬೇಕಿತ್ತು, ಬ್ರೈಡ್ ಆ್ಯಂಡ್ ಗ್ರೂಮ್ ಡಿಸೈನ್ದು. ಸೊ ಅದನ್ನು ಹಾಕ್ಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಡೇ ನಾನು ಸ್ಕಿನ್ ಕೇರ್ ಎಲ್ಲ ಮಾಡ್ಕೊಳ್ತಾ ಇದ್ದೆ. ನಮ್ಮಮ್ಮ ಮಾರ್ಕೆಟ್ಗೆ ಹೋಗಿ ಎಲ್ಲ ಫ್ಲವರ್ಸ್ ಎಲ್ಲ ತೊಗೊಂಡು ಬಂದಿದ್ದಾರೆ. ಅವನೇನೋ ಶೋಧನೆ ಮಾಡ್ತಾವ್ ನೋಡಲಿ, ಸ್ಮೆಲ್ ಬರ್ತೈತೇನೋ. ಸೊ ಇದಾಗಿತ್ತು ನನ್ನ ಮದುವೆಯ ಬಿಹೈಂಡ್ ದ ಸೀನ್ಸ್ ವರ್ಕ್, ಏನೇನು ನಡೀತಿದೆ ಅಂತ. ಸೊ ನನ್ನ ಮದುವೆ ಶಾಸ್ತ್ರಗಳು ಹೇಗಾಯಿತು, ಹಳದಿ ಶಾಸ್ತ್ರ ಹೇಗಾಯಿತು ಎಲ್ಲ ತಿಳ್ಕೊಬೇಕು ಅಂತಂದರೆ ನನ್ನ ಅಪ್ಕಮಿಂಗ್ ವ್ಲಾಗ್ಸ್ ತಪ್ಪದೆ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.